ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಲಿತ ಚಳುವಳಿಗೆ 50 ವರ್ಷ ತುಂಬಿದ ಹಿನ್ನೆಲೆ 50ನೇ ವರ್ಷದ ಸಂಭ್ರಮೋತ್ಸವವನ್ನು ಆಗಸ್ಟ್ 7ರಂದು ಬೆಂಗಳೂರು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ರವರು ತಿಳಿಸಿದರು. ಸಂಭ್ರಮೋತ್ಸವ ನಾವು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನು, ಈ ದಲಿತ ಚಳವಳಿ 1970ರಲ್ಲಿ ಏನು ಸಮಾಜವಾದಿ ಒಂದು ಸ್ಟಾರ್ಟಿಂಗ್ ಸಂಘಟನೆ ಆಗಿ ಆ ಸಂಘಟನೆ ನಂತರ 1974ರಲ್ಲಿ ಭದ್ರಾವತಿಯಲ್ಲಿ ರಿಜಿಸ್ಟ್ರೇಷನ್ ಆಗಿ ಶಿವಮೊಗ್ಗ ಜಿಲ್ಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹುಟ್ಕೊಳ್ತು 1974ರಲ್ಲಿ. ಇಲ್ಲಿಗೆ 50 ವರ್ಷಗಳಾಯಿತು. ಈ 50 ವರ್ಷಗಳ ನಡೆದ ದಾರಿಯಲ್ಲಿ ಈ ಹಿಂದೆ ಶೋಷಿತ ಜನಾಂಗಕ್ಕೆ ಮತ್ತು ಎಲ್ಲ ಜನಾಂಗಕ್ಕೂ ಧ್ವನಿ ಕೊಟ್ಟಂಥ ಸಂಘಟನೆ ಅಂದರೆ ಅದು ನಮ್ಮ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ. ಯಾಕೆಂದರೆ ಈ ಸಂಘಟನೆಯಲ್ಲಿ ಅಂಬೇಡ್ಕರ್ ವಿಚಾರಧಾರಿಗಳು, ಬುದ್ಧನ ವಿಚಾರಧಾರಿಗಳು, ಮತ್ತು ಮಹಾತ್ಮ ಗಾಂಧಿ ವಿಚಾರಧಾರಿಗಳು, ಹಾಗೆ ನಮ್ಮ ಜ್ಯೋತಿ ಬಾಬುಲೆ ವಿಚಾರಧಾರಿಗಳು, ಶಾಹು ಮಹಾರಾಜ್ ವಿಚಾರಧಾರಿಗಳು, ಹಾಗೆ ನಮ್ಮ ಏನು ನಾಡೋಡಿ ಕೃಷ್ಣರಾಜ ಒಡೆಯರ ವಿಚಾರಧಾರಿಗಳು, ಹಾಗೆ ಬಸವಣ್ಣ ವಿಚಾರಧಾರಿಗಳು, ನಾರಾಯಣ ಗುರುಗಳ ವಿಚಾರಧಾರೆ, ಏನು ಪ್ರಗತಿಪರ ಚಿಂತಕರಿದ್ದಾರೆ, ಪ್ರಗತಿಪರ ಹೋರಾಟಗಾರರಿದ್ದಾರೆ, ಸಂವಿಧಾನಬದ್ಧವಾಗಿ ಏನು ಇದೆ ಆ ಒಂದು ವಿಚಾರಧಾರೆಯನ್ನು ನಾವೆಲ್ಲರೂ ಒಪ್ಕೊಂಡು ಈ ಸಂಘಟನೆ ಮೂಲಕ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆಗಳಿಗೂ ಸಹ ನಮ್ಮ ಸಂಘಟನೆ ಶಾಖೆಗಳಿದ್ದಾವೆ. ಈ ಸಂಘಟನೆ ಉದ್ದೇಶ ಶೋಷಿತ ಜನಾಂಗಕ್ಕೆ ಧ್ವನಿ ಕೊಡಬೇಕು. ಹಾಗೆ ಏನು ಭೂ ಹೋರಾಟ, ಏನು ಅಸ್ಪೃಶ್ಯತೆ, ಜಾತೀಯತೆ, ಕೋಮುವಾದದ ವಿರುದ್ಧ ಹೋರಾಟ ಮಾಡ್ಕೊಂಡು ಕಳೆದ 50 ವರ್ಷದಿಂದ ಸಂಘಟನೆ ಮಾಡಿದೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಹೇಳಿದರು. ಈ ಹಿಂದೆ ನೂರಾರು ಪ್ರಕರಣಗಳು ನೀವೇ ನೋಡಿದ್ದೀರಾ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹಿರಿಯರಾದ ನಮ್ಮ ದೈವದಿನರಾಗಿದ್ದಾರೆ. ಇವತ್ತು MD ಗಂಗಯ್ಯನವರು ಅವರು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಹಿಂದೆ ಹೋರಾಟ ಮಾಡಿದ್ದಾರೆ. ಚಂಡಗೂಡು ಚಳುವಳಿ ಇರ್ಬೋದು, ಭೂ ಹೋರಾಟ ಇರ್ಬೋದು, ಹಾಗೆ ಭಾಳಷ್ಟು ಹೋರಾಟಗಳು ಅವರು ಸಹ ಭಾಗಿಯಾಗಿ ನಮ್ಮ ಜೊತೆಗಿಲ್ಲ. ಇಂಥ ಹೋರಾಟಗಳು ಜಿಲ್ಲೆಯಲ್ಲಿ ನಮಗೆ ಜೀವಂತವಾಗಿ ಸಿಗ್ತವೆ. ಹಾಗೆ ಇವತ್ತು ನಮ್ಮ ಏನು ದಲಿತ ಸಂಘರ್ಷ ಸಮಿತಿ ನಮ್ಮ ರಾಜ್ಯ ನಾಯಕರು, ರಾಜ್ಯ ಸಂಚಾಲಕರು M ಗುರುಮೂರ್ತಿ ಅವರು ಶಿವಮೊಗ್ಗ ಅವರು ನಮಗೆ ರಾಜ್ಯ ಸಂಚಾಲಕರು ಈ ಒಂದು ಸಂಘಟನೆ ಮುನ್ನಡೆಸ್ತಿದ್ದಾರೆ. ಅವರ ನಾಯಕತ್ವದಲ್ಲಿ ಏನು 50 ವರ್ಷಗಳ ಸಂಭ್ರಮೋತ್ಸವನ ಆಗಸ್ಟ್ 7ರಂದು ನಾವು ಇದೊಂದು ಹಮ್ಮಿಕೊಂಡಿರೋ ಉದ್ದೇಶ ಮತ್ತು ಇದರಲ್ಲಿ ಒತ್ತಾಯಗಳಿದೆ ಸರ್ಕಾರಕ್ಕೆ. ನಮಗೆ ಏನು ಪ್ರೊಫೆಸರ್ B ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಮಗೆ ಒತ್ತಾಯ ಸರ್ಕಾರಕ್ಕೆ ಮಾಡ್ತಿದ್ದೀವಿ. ಹಾಗೆ ನಮ್ಮ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ನೀಡುವ ವರದಿಯನ್ನು ಅಂಗೀಕಾರ ಮಾಡಿರುವ ಕರ್ನಾಟಕ, ಆಂಧ್ರ, ತಮಿಳುನಾಡು ಸರ್ಕಾರದ ಮಾದರಿ ಅನುಷ್ಠಾನಗೊಳಿಸಬೇಕು ಅಂತ ಒತ್ತಾಯ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭಿವೃದ್ಧಿಗಾಗಿ ಮೀಸಲಿರುವ 39,000 ಕೋಟಿ ಹಣದಲ್ಲಿ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ತಲಾ 1,000 ಕೋಟಿ ಹಣ ನೀಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಂಜಪ್ಪ, ರಾಮು, ಜಾರ್ಜ್, ಪರಮೇಶ್ ನಾಯಕ್, ಲೋಕೇಶ್ ಉಪಸ್ಥಿತರಿದ್ದರು.